अरे बच्चों, आप सभी बड़े होकर क्या बनना चाहते हो, बताइए। मैं बोलूंगा। अरे मैं सभी से पूछती हूँ, एक एक करके बताइए। मैम, मैं शिक्षक बनना चाहता हूँ। मैम, मैं इंजीनियर बनना चाहता हूँ। मैम, मैं डॉक्टर बनना चाहता हूँ। अरे रामू, तू क्या बनेगा? मैम, मैं सेना में भर्ती होना चाहता हूँ। वेरी गुड रामू। विद्याभ्यास होने के 5 साल बाद फर्ज अपना हम निभाने चले, फर्ज अपनी ज़मीं का चुकाने चले। हम फौजी इस देश की धड़कन हैं, हर दिल का हम प्यार माँ की तड़पन है। हम फौजी इस देश की धड़कन हैं, हर दिल का हम प्यार माँ की तड़पन है। कंधों से मिलते हैं कंधे, कदमों से कदम मिलते हैं। हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। जा नस में तुम जोश जगा, कुछ भी नहीं आसान यहाँ, अपनी राहें खुद ही बना। मेहनत कर पसीना बहा, रुकना और थकना है मना। जीतना चाहे कर तू यहाँ, कर खुद को तैयार जरा। Get ready to fight, get ready to fight। हम इस देश के वासी हैं, इस हाल में भी, इस दौर में भी, हर दिल में तिरंगा रहेगा। जोश की बूंदे बूंदों में जीत ही गूंजे। रोको ना सपनों के तूफानों को, रोको ना रास्तों की उड़ानों को, रोको ना कांटों के निशानों को। आग जैसे बरसा दे ये इरादे, जिगरा है जिगरा है जिगरा है जिगरा है, जिगरे से निकलेंगी चिंगारियां। ओ जिगरा है जिगरा है जिगरा है जिगरा है, जिगरे से निकलेंगी चिंगारियां। जो शहीद हुए हैं उनकी जरा याद करो कुर्बानी। ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಸೈನಿಕನೊಬ್ಬ ತನ್ನ ಸಾವಿಗೂ ಮುನ್ನ
ತನ್ನ ಗೆಳೆಯನಿಗೆ ಹೇಳಿದ್ದು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ನನ್ನವರಿಗೆ ತಿಳಿಸಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು. ನನ್ನನ್ನು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ ನನ್ನಮ್ಮ ನನ್ನ ಬಗ್ಗೆ ಕೇಳಿದರೆ, ಬಾ ಕಂದ, ಒಬ್ಬನೇ ಬಂದೆಯ? ನನ್ನ ಮಗನಲ್ಲಿ ಒಂದೆರಡು ಕಣ್ಣ ಹನಿಯ ನೀರು ಸುರಿಸಿಬಿಡು. ಆಗಲೂ ನನ್ನಮ್ಮನಿಗೆ ಅರ್ಥವಾಗಲಿಲ್ಲವೆಂದರೆ ಉರಿಯುತ್ತಿರುವ ದೀಪವನ್ನು ಆರಿಸಿಬಿಡು. ಅಯ್ಯೋ, ನನ್ನ ಮನೆಯ ನಂದ ದೀಪವೇ, ನನ್ನನ್ನು ಬಿಟ್ಟು ಹೋದೆಯ? ನೀರದೆ ನಾ ಹೇಗಿರಲಿ ಮಗನೇ? ಅಯ್ಯೋ ದೇವರೇ! ನನ್ನನ್ನು ಚೆನ್ನಾಗಿ ಓದಿಸಿ ಪ್ರೀತಿಯ ತುತ್ತು ಕೊಟ್ಟು ನನ್ನನ್ನು ಬೆಳೆಸಿದ ನನ್ನಪ್ಪ ನನ್ನ ಬಗ್ಗೆ ಕೇಳಿದರೆ, ಬಾ ಮಗು, ನನ್ನ ಮಗ ಹೇಗಿದ್ದಾನೆ? ಅವರ ಬೆನ್ನನ್ನೊಮ್ಮೆ ನೇವರಿಸಿಬಿಡು. ಆದರೂ ಅವರಿಗೆ ಅರ್ಥವಾಗಲಿಲ್ಲವೆಂದರೆ ಅವರ ಊರುಗೋಲನ್ನೇ ಮುರಿದು ಬಿಡು. ಅಯ್ಯೋ, ಮುಪ್ಪಿನಲ್ಲಿ ನನ್ನನ್ನು ಸಾಕಬೇಕಾದ ನೀನೇ ನನ್ನನ್ನು ಬಿಟ್ಟು ಹೋದೆಯಾ ಮಗನೇ? ನನ್ನ ಒಡ ಹುಟ್ಟಿದ ನನ್ನ ಪ್ರೀತಿಯ ತಮ್ಮ ನನ್ನ ಬಗ್ಗೆ ಕೇಳಿದರೆ, ಅಣ್ಣ, ನನ್ನ ಅಣ್ಣ ನಿನ್ನ ಜೊತೆ ಬರಲಿಲ್ಲವೇ? ನಾ ಬರುತ್ತಿದ್ದ ದಾರಿಯನ್ನು ತೋರಿಸು. ಆದರೂ ಅವನಿಗೆ ಅರ್ಥವಾಗಲಿಲ್ಲವೆಂದರೆ ಅವನನ್ನು ಬಿಗಿದಪ್ಪಿ ಹತ್ತು ಬಿಡು. ಅಣ್ಣ, ಸದಾ ನನ್ನ ಬರುವಿಕೆಗಾಗಿ ಕಾಯುವ ನನ್ನ ಮುದ್ದಾದ ತಂಗಿ ನನ್ನ ಬಗ್ಗೆ ಕೇಳಿದರೆ, ಅಣ್ಣ, ನನ್ನನ್ನ ಯಾವಾಗ ಬರುತ್ತಾನೆ? ನಿನ್ನ ಬರಿದಾದ ಮಣಿಕಟ್ಟು ತೋರಿಸು. ಏಕೆ ಏಕೆ ಹೀಗೆ ತೋರಿಸುತ್ತಿರುವಿರಿ? ಆದರೂ ಆಕೆಗೆ ಅರ್ಥವಾಗಲಿಲ್ಲವೆಂದರೆ ಅವಳು ಕಟ್ಟಿದ ಈ ರಕ್ತ ಸಿಕ್ತವಾದ ರಾಖಿಯನ್ನು ಅವಳಿಗೆ ಕೊಟ್ಟು ಬಿಡು. ನನ್ನ ರಕ್ಷೆಯಾಗಿದ್ದ ನೀನೇ ನನ್ನನ್ನು ಬಿಟ್ಟು ಹೋದೆಯ ಅಣ್ಣ? ನನ್ನೊಂದಿಗೆ ಸಪ್ತಪದಿ ತುಳಿದು ನನ್ನ ಬಾಳ ಸಂಗಾತಿಯಾಗಿ ಸದಾ ನನ್ನ ರಕ್ಷೆಗಾಗಿ ದೇವರನ್ನೂ ಬೇಡಿಕೊಳ್ಳುವ ನನ್ನ ಪ್ರೀತಿಯ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ, ಬನ್ನಿ ಅಣ್ಣ, ಕುಳಿತುಕೊಳ್ಳಿ. ನನ್ನವರು ಹೇಗಿದ್ದಾರೆ? ಅವರು ಕ್ಷೇಮವೇ? ದೀರ್ಘವಾದ ನಿಟ್ಟುಸಿರು ಬಿಡು. ಆದರೂ ಅವಳಿಗೆ ಅರ್ಥವಾಗಲಿಲ್ಲವೆಂದರೆ ಅವಳ ಕಾಲಿಗೆ ಬಿದ್ದು ಕಾಲುಂಗುರವನ್ನು ತೆಗೆದು ಬಿಡು. ಓ ದೇವರೇ, ಕೊನೆಗೂ ನನ್ನ ಪತಿ ನನ್ನನ್ನು ಅರ್ಧ ದಾರಿಯಲ್ಲೇ ಏಕಾಂಗಿಯಾಗಿ ಮಾಡಿ ಹೋದರೆ ನೀವಿರದೆ ನಾ ಹೇಗಿರಲಿ? ಅಯ್ಯೋ ವಿಧಿಯೇ! ಸದಾ ಚಿನುಕುರುಳಿಯಂತೆ ಮಾತನಾಡುತ್ತಾ ನನ್ನಪ್ಪ ಈಗ ಬರುತ್ತಾನೆ, ನಾಳೆ ಬರುತ್ತಾನೆ ಎಂದು ನಾ ಬರುವ ದಾರಿಯನ್ನೇ ನೋಡುತ್ತಿರುವ ನನ್ನ ರಕ್ತ, ನನ್ನ ಪುಟ್ಟ ಮಗಳು ನನ್ನ ಬಗ್ಗೆ ಕೇಳಿದರೆ, ಅಂಕಲ್ ಅಂಕಲ್ ಅಪ್ಪ ಎಲ್ಲಿ? ನಿನ್ನ ಬರಿದಾದ ಹೆಗಲನ್ನು ತೋರಿಸು. ಆದರೂ ಅವಳಿಗೆ ಅರ್ಥವಾಗಲಿಲ್ಲವೆಂದರೆ ಅವಳನ್ನು ಬಿಗಿದಪ್ಪಿ ಹೂ ಮುತ್ತ ನೀಡು. ಅಂಕಲ್ ಆಗಿದ್ರೆ ಅಪ್ಪ ಬರಲ್ವಾ? ನಂಗೆ ಅಪ್ಪ ಬೇಕು, ಅಪ್ಪ ಬೇಕು. ಸ್ನೇಹಿತರೆ, ಎಂತಹ ತ್ಯಾಗವಲ್ಲವೇ ನಮ್ಮ ವೀರ ಸೈನಿಕರದ್ದು. ಹಗಲು ರಾತ್ರಿ ಎನ್ನದೆ, ಮಳೆ ಬಿಸಿಲೆನ್ನದೆ ಅವಿರತವಾಗಿ ನಮ್ಮ ದೇಶವನ್ನು, ನಮ್ಮನ್ನು ಶತ್ರುಗಳಿಂದ
ಶತ್ರುಗಳಿಂದ ಸದಾ ರಕ್ಷಿಸುತ್ತಿರುವ ಓ ವೀರ ಸೈನಿಕರೇ, ಇನ್ಫೆಂಟ್ ಜೀಸಸ್ ಶಾಲೆಯ ಪರವಾಗಿ ನಿಮಗಿದು ನಮ್ಮ ಸಲಾಂ.